ಹೇಗಿತ್ತು ರೈಡಿಂಗ್ ಎಕ್ಸ್ಪೀರಿಯನ್ಸ್? ಹಕ್ಕಿ ತರ ಹಾರಾಡ್ದಾಗಿತ್ತು. ಗಾಡಿ ಇಲ್ದಿದ್ರೆ ಈ ಖುಷಿ ಸಿಕ್ತಿತ್ತಾ? ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನೀನಿಲ್ಲ ಅಂದ್ರೆ ನನ್ ಬದುಕಿಗೆ ಅರ್ಥನೇ ಇರಲ್ಲ ಅಥರ್ವ. ನನ್ ಬದುಕಿಗೂ ಅರ್ಥ ಇರಲ್ಲ ಭವಾನಿ ಅವರೇ. ಹೇ, ಯಾಕೆಷ್ಟು ಸೀರಿಯಸ್ ಆಗ್ತಿದ್ಯಾ? ರಿಲ್ಯಾಕ್ಸ್ ಭವಾನಿ. ನನ್ನ ಆತಂಕ ಒಂದೇ, ನಿಮ್ಮ ಮನೇಲಿ ನಮ್ ವಿಷಯ. ಎಕ್ಸ್ಕ್ಯೂಸ್ ಮೀ ಅಮ್ಮ. ಹಾ ಅಮ್ಮ, ಓಕೆ ಅಮ್ಮ. ಭವಾನಿ, ಅದು ನಾನು ಅರ್ಜೆಂಟಾಗಿ ಹೊರಡ್ಬೇಕು. ಸರಿ. ಅದನ್ನೇ ನಗ್ತಾ ಹೇಳ್ಬಾರ್ದ? ಸರಿ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್ ಭವಾನಿ ಅವರೇ. ಹುಷಾರಾಗಿ ಗಾಡಿ ಓಡಿಸು. ಅಮ್ಮನು ಸ್ಕೂಲಲ್ಲಿ ಪಾಠ ಮಾಡಿ ಸುಸ್ತಾಗಿರ್ತಾಳೆ, ಅವಳಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ನೋದೇ ಇಲ್ಲ ಅಲ್ವಾ? ಏನಾದ್ರೂ ಕೆಲ್ಸ ಹೇಳಿದ್ರೆ ಕಿವಿಗೆ ಬೀಳಲ್ಲ. ಯಾರ್ಗೆ ಅಂದಾರಿ ಕಾಯ್ತಾ ಇದೀಯಮ್ಮ? ಇನ್ ಯಾರಿಗಪ್ಪ ಕಾಯ್ಲಿ? ಅಕ್ಕ ಇಷ್ಟೊತ್ತಾದ್ರೂ ಕೆಲ್ಸದಿಂದ ಬಂದಿಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ. ಮೊದಲೇ ದಿನ ಕೆಲ್ಸಕ್ಕೆ ಹೋಗಿದ್ದಾಳೆ. ಟ್ರೈನಿಂಗು, ವರ್ಕಿಂಗ್ ಪ್ರೋಸೆಸ್ ಅಂತ 108 ಇರ್ತದೆ. ಆದ್ರೂ ಸಿಂಧು, ಏ ಅಕ್ಕ, ಯಾಕೆ ಲೇಟು? ನಾನು ಅವಾಗಿಂದ ನಿಂಗೆ ಎಷ್ಟು ವೇಟ್ ಮಾಡ್ತಿದ್ದೇನೆ ಗೊತ್ತಾ? ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ನೀನು. ಅದು ಸಿಂಧು, ಫೋನ್ನಲ್ಲಿ ಒಂದು ಚಿಕ್ಕ ಲೋನ್ ಪ್ರಾಸೆಸ್ ನಡೀತಾ ಇತ್ತು, ಅದಕ್ಕೆ ಫೋನ್ ಪಿಕ್ ಮಾಡಕ್ಕಾಗ್ಲಿಲ್ಲ. ಲೋನಾ? ಯಾರ್ಗೆ ಮಗಳೇ? ನನ್ಗೆ ಅಪ್ಪ. ಅದು ಆಫೀಸಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಸೇರಿರೋರ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ, ಯುಟಿಲೈಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಂದ್ರು. ಅದಕ್ಕೆ ಗಾಡಿ ತಗೊಂಡ್ಬಿಟ್ಟೆ. ಅಲ್ವೇ, ಕೆಲ್ಸಕ್ ಸೇರಿದ ಮೊದಲನೇ ದಿನಾನೇ ಯಾರೇ ಲೋನ್ ಕೊಡ್ತಾರೆ? ಅಮ್ಮ, ಅದು ನಮ್ಮ ಕಂಪ್ನಿನಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಲ್ಲ, ಅದಕ್ಕೆ ಅವರು ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿ ವೆಹಿಕಲ್ ರಿಕ್ವೈರ್ಮೆಂಟ್ ಇರೋರಿಗೆಲ್ಲ 0 ಡೌನ್ ಪೇಮೆಂಟಲ್ಲಿ ಲೋನ್ ಕೊಡ್ತಾ ಇದ್ದಾರಮ್ಮ. ಅದು ಅಲ್ಲದೆ ನಾನು ಬೇರೆ ಆಫೀಸಿಗೆ ಹೋಗೋದಕ್ಕೆ 2 ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಟೈಮ್ ಸೇವ್ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡ್ಬಿಟ್ಟೆ. ಯಾಕೆ ಸಿಂಧು ಹಾಗೆ ನೋಡ್ತಿದ್ಯಾ? ನಾನು ಗಾಡಿ ತಗೊಂಡಿದ್ದು ನಿಂಗೆ ಇಷ್ಟ ಆಗ್ಲಿಲ್ವಾ? ಖುಷಿನೇ, ಆದ್ರೆ ನೀನ್ ಕೊಟ್ಟಿರೋ ರೀಸನ್ ಯಾಕೋ ಬೇಡ ಬಿಡು. ಚೆನ್ನಾಗಿದೆ ಗಾಡಿ. ಅಮ್ಮ, ಏನ್ ಹಾಗೆ ನಿಂತಿದ್ಯಾ? ಪೂಜೆ ಮಾಡಲ್ವಾ? ಹಾ ಹಾ ಹಾ, ಮಾಡ್ತೀನಿ. ಮಗಳೇ, ತಗೊಳ್ಳೆ. ಅಮ್ಮ, ಸ್ವೀಟು ಎಲ್ಲ ಇಲ್ಲೇ ಕೊಡ್ಬೇಕೇನೆ? ಒಳಗಡೆ ಇದೆ. ಎಲ್ಲರೂ ಕೈಕಾಲು ತೊಳ್ಕೊಂಡ್ ಬನ್ನಿ, ಹಾಗೆ ಊಟಕ್ಕೆ ಬಡಿಸ್ತೀನಿ. ಅಕ್ಕ ಕೀ ಕೊಡೆ. ಅಕ್ಕ ಸೂಪರ್. ಒಂದ್ ನಿಮಿಷ ಬಂದೇ ಇರು.
ಬಗ್ಗೆ ಏನೋ ಸೀಕ್ರೆಟ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಎನಿವೇಸ್, ವೆಲ್ಕಮ್ ಟು ಮೈ ಹೋಮ್. ಅಕ್ಕನ್ನ ನಿಧಾನವಾಗಿ ಕರ್ಕೊಂಡು ಹೋಗಿ ನಿಧಾನವಾಗಿ ಕರ್ಕೊಂಡ್ ಬಾ, ಓಕೆ? ಏನೇ ಇದು ಅಕ್ಕ, ಈ ಹಾರ ಇನ್ನೂ ಬಿಸಾಕಿಲ್ವಾ? ಅದು ಏನಿಲ್ಲ ಕಣೆ, ದೇವಸ್ಥಾನಕ್ಕೆ ಹೋಗಿ ಈ ಹಾರ ನನ್ನ ಕೊರಳಿಗೆ ಬಿದ್ದಾಗ್ಲಿಂದ ಏನೋ ಒಂಥರ ಫುಲ್ ಪಾಸಿಟಿವ್ ವೈಬ್ಸು. ನೋಡು, ನನಗೆ ಕೆಲಸ ಸಿಕ್ತು, ಮನೆಗೆ ಹೊಸ ಗಾಡಿ ಬಂತು, ಅದಕ್ಕೆ ಆ ಫೀಲಿಂಗ್ ಹಾಗೆ ಇರ್ಲಿ ಅಂತ ಗಾಡಿಗೆ ಈ ಹಾರ ಹಾಕ್ತೆ ಅಷ್ಟೆ. ನಿಜವಾಗ್ಲೂ ಸ್ಕೂಟಿನ ಕಂಪ್ನಿಯವರೇ ಲೋನ್ ಕೊಟ್ಟು ತಗೊಳ್ಳಿ ಅಂದ್ರ? ನಾನು ಯಾಕೆ ಸುಳ್ಳು ಹೇಳಿ? ರೀ, ಇನ್ ಕಾಯೋದ್ ಬೇಡ. ಆದಷ್ಟು ಬೇಗ ಮದ್ವೆ ಬ್ರೋಕರ್ನ ಮನೆಗ್ ಕರ್ಸಿ ಒಂದ್ ಒಳ್ಳೆ ಸಂಬಂಧ ನೋಡಿ ನಮ್ ಭವಾನಿಗೆ ಮದ್ವೆ ಮಾಡ್ ಕಳ್ಸ್ಬಿಡೋಣ. ಶುಭಸ್ಯ ಶೀಘ್ರಂ. ಅನ್ಕೊಂಡ್ ಕೆಲ್ಸನ ಮಾಡ್ ಮುಗಿಸ್ಬಿಡ್ಬೇಕು ರೀ. ಆಯ್ತು ಮೇಡಮ್, ನೀನ್ ಹೇಳಿದ್ಮೇಲೆ ಆದಷ್ಟು ಬೇಗ ಕರೆಸ್ಬಿಡೋಣ. ಹಾಯ್ ಅಮ್ಮ. ಹಾಯ್ ಅಥರ್ವ, ಕಮ್ ಕಮ್. ಮೀಟ್ ಮಿಸ್ಟರ್ ಶ್ರೀವತ್ಸ. ಹಾಯ್ ಅಥರ್ವ. ಹಾಯ್. ಇದವರ್ ವೈಫ್. ಹಲೋ ಮ್ಯಾಮ್. VR ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್. ಕಾಂಪಿಟೇಟರ್ಸ್? ಎಸ್. ಇದೇನ್ ಸರ್ಪ್ರೈಸ್ ಅಮ್ಮ. ಬಿಸ್ನೆಸ್ ಮೀಟ್ಗೆ ವಿರಾಟ್ನ ಇನ್ವೈಟ್ ಮಾಡೋದ್ ಬಿಟ್ಟು ನನ್ನನ್ನು ಯಾಕೆ ಇನ್ವೈಟ್ ಮಾಡಿದೆ? ವೇಟ್. ಚಾರ್ವಿ, ಎಸ್ ಆಂಟಿ. ಮೀಟ್ ಮೈ ಸನ್ ಅಥರ್ವ. ಹೆಲೋ ಅಥರ್ವ್. ಹಾಯ್. ಥ್ಯಾಂಕ್ ಯು. ಅಮ್ಮ, ದಿಸ್ ಇಸ್ ನಾಟ್ ಬಿಸ್ನೆಸ್ ಮೀಟ್ ರೈಟ್? ಮಿಸ್ಟರ್ ಶ್ರೀವತ್ಸ, ನನ್ ಬಿಸ್ನೆಸ್ಗೆ ಮೇನ್ ಪಿಲ್ಲರ್ಸೇ ನನ್ನಿಬ್ರು ಮಕ್ಕಳು. ಇವತ್ತು ನಮ್ಮ ಕಂಪನಿ ಟಾಪ್ ಲೆವೆಲ್ ಅಲ್ಲಿ ಇರೋದಕ್ಕೆ ಇವರಿಬ್ಬರ ಇಂಟೆಲಿಜೆನ್ಸಿನೇ ಕಾರಣ. ನಿಮ್ ಬಗ್ಗೆ ಗೊತ್ತಿಲ್ವಾ ವಸುಂಧರಾ ಅವ್ರೆ? ನಿಮ್ಮಿಬ್ರು ಮಕ್ಕಳುಗಳು ವಿರಾಟ್, ಅಥರ್ವ ಯೂತ್ ಐಕಾನ್ಸ್. ಅದಕ್ಕೆ ಅಲ್ವಾ ಇಷ್ಟೊಂದು ಕಾಂಪಿಟೇಷನ್ ನಡೀತಾ ಇರೋದು. ಈಗ ಅಥರ್ವ ಓಕೆ ಹೇಳಿದ್ರೆ ಕಾಂಪಿಟೇಷನ್ ಇರಲ್ವಲ್ಲ, ಎಲ್ಲ ಒನ್ ಫ್ಯಾಮಿಲಿ ಆಗ್ಬಿಡ್ತೀವಿ. ಎಸ್, ಯುವರ್ ರೈಟ್. ಸೀರಿಯಸ್ಲಿ ನನಗೆ ಇಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನನ್ನನ್ನೇನಾದ್ರೂ ಇವ್ರಿಗೆ ದತ್ತು ಕೊಡ್ತಿದ್ಯೋ ಹೇಗೆ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನಾವಿವತ್ ಬಂದಿರೋದು ಚಾರ್ವಿನ್ ನೋಡೋದಕ್ಕೆ. ಚಾರ್ವಿ ನಿನಗಿಷ್ಟ ಆಯ್ತು ಅಂದ್ರೆ ನಿನಗೆ ಅವಳ ಜೊತೆ ಮದ್ವೆ. ಇದಕ್ಕಿಂತ ಇನ್ನೇನ್ ಬೇಕು? ಯು ಆರ್ ಹ್ಯಾಪಿ? ನೋ? ಎಸ್ ಮಾಮ್, ಆಫ್ ಕೋರ್ಸ್.